ಜನರು ತಮ್ಮ ಜೀವನವನ್ನು ಸಾಗಿಸಲು ನಾನಾ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಕೆಲವರು ಉದ್ಯೋಗವನ್ನು ಆರಿಸಿ ನಗರ ಪ್ರದೇಶಗಳತ್ತ ಮುಖ ಮಾಡಿದರೆ, ಇನ್ನು ಕೆಲವು ಊರಿನಲ್ಲಿಯೇ ಇದ್ದು ಕೆಲಸವನ್ನು ಮಾಡಲು ನಿರ್ಧರಿಸುತ್ತಾರೆ. ಅಂತಹವರಲ್ಲಿ ಒಬ್ಬರು ಬೆಳ್ತಂಗಡಿ ತಾಲೂಕಿನ ಶಿಶಿಲ ಗ್ರಾಮದಲ್ಲಿ ಯಶಸ್ವಿಯಾಗಿ ನಾಟಿ ಕೋಳಿಗಳ ಸಾಕಾಣಿಕೆ ಮಾಡುತ್ತಿರುವ ರಮೇಶ್. ನಮಸ್ಕಾರ, ನಪುದರ್ ರಮೇಶ್ ಬಂದು ಬೆಳ್ತಂಗಡಿ ತಾಲೂಕು ಶಿಶಿಲ ಗ್ರಾಮದ ಬೈರಕಟ್ಟವನ್ಪಂದು ಎಂಗ್ಲಿಲ್ಲ ಎಂಕ್ಲ ವಿಶೇಷವಾದ ನಾಟಿ ಕೋಳಿ ಬುಕ್ಕ ಗಿರಿರಾಜ ಕೋರಿನ ಸಾಂಕೊಂದಿಲ್ಲ ನೆತ ಅವಶ್ಯಕತೆ ದಾಯಿ ಬತ್ತನ ಬಂಡ ಎಂಕ್ಲಿಗೆ ಇಲ್ಲಲು ಅತ್ತನ ಎಂಕ್ಲ ಕುಟುಂಬದ ಬುತ್ತಲೆಗೆ ಪುರ ಗೆಲ್ವಾಡಿನ ಟೈಮ್ಡು ಓಲ ಕೋರಿ ಇಜ್ಜಿಂದಾಂಡು ಅಂಚಿನ ಸಂದರ್ಭಡು ಅಪಗ ದಾದನಕ್ಕೆ ಪರಿಹಾರ ಅಂಡ ನಮ್ಮನ್ನೇ ಸಾಂಕನ ಎಂಚಾವಂಡದು ಒಂಜಿ ಮನಸ್ಸಿಗೆ ಬರ್ತದೆ. ಅವ್ರದ್ದು ಬುಕ್ಕ ಉದ್ಯೋಗ ಖಾತ್ರಿ ಯೋಜನೆಡು ಎಂಕ್ಲಿಗೆ ಕೋಳಿ ಶೆಡ್ ನಿರ್ಮಾಣ ಅನ್ಪನ ವಿಷಯ ತೆರಿಂಡು ಎನ್ನ ಬುಡೇದಿ ಶ್ರೀಮತಿ ಮೀನಾಕ್ಷಿ ಪಾಂಡದ ಸ್ತ್ರೀ ಶಕ್ತಿ ಸಂಘದ ಸದಸ್ಯ ಆದುಳ್ಳೇರು ಅಂಚ ಐನ ಮೂಲಕ NRLMದ ಮೂಲಕ 50,000 ದುಡ್ಡು ದೆತ್ತೊಂದು ಉದ್ಯೋಗ ಖಾತ್ರಿ ಯೋಜನೆದ ದುಡ್ಡು ನೈನೊಟ್ಟಿಗೆ ಅನುಷ್ಠಾನ ಮಂತೊಂದು ಒಂಜಿ ಸೋಕುದ ಕೋರಿದ ಗೂಡು ಕಟ್ಟ್ಯ. ಸುರುಕಾದ ಎಂಕ್ಲ ಐವ ಗಿರಿರಾಜ ಕಿನ್ನಿಲಿನ ಕೊನಂತ ಸಾಂಖ್ಯ ಐಟು ಒಂಜರ ತಿಂಗಳವು ಸಾಧಾರಣ 2.5-3 ಕಿಲೋಮೀಟರ್ ದಿನ ಬರ್ತದೆ. ಐಟೆ ಹೂಲ ನಷ್ಟ ಆಯ್ತು ಪಂಡ ಎಡ್ಡೆ ಆರೋಗ್ಯವಂತ ಕಿನ್ನಿಲಿತ್ತದು ಎಡ್ಡೆ ಕೋರಿ ತಿಕ್ಕಂಡು ಐಟು ಫಸಲು ಐನ ಅವಡ್ದು ಬುಕ್ಕ ಕೊನತನ ಕಿನ್ನಿಲು ಪೂರ ರೋಗಗಳು ಸಯ್ಯರ ಸುರುವಂತ ಅಪ್ಪಾಗ ಎಂಕ್ಲಿ ದಾದ ಅನ್ಪನ ಬಂಡೆಗೆ ಪೋಯ್ಜ ಐಕ್ ಮಲ್ಲ ಕೋರ್ಲೇನೆ ಕೊನತ್ತದ ಸೇಲ್ ಮಲ್ಪರ ಸುರುವಂತ ಇತ್ತೆ ತಮಿಳ್ನಾಡು ಇಂಚಿ ಗಟ್ಟಡ್ದು ಪುರ ಬರ್ಪಣಂಚಿನ ನಾಟಿ ಕೋಳಿಯಿಂದ ಹೊನ್ಪೇರು ಕೋಕಾಯಿ ಮುಂಡುದ ಐನ್ ಕೊನತ್ತದ ಸಾಂಕರ ಸುರುವಂತ. ಬೈರಕಟ್ಟೆ ರಮೇಶ್ ಅವರು ಸುಮಾರು 4 ವರ್ಷಗಳಿಂದ ನಾಟಿ ಕೋಳಿಯ ಸಾಕಾಣಿಕೆಯಲ್ಲಿ ತೊಡಗಿದ್ದಾರೆ. ಇಲ್ಲಿ ಗಿಳಿರಾಜ ಕೋಳಿಗಳನ್ನು ಸಾಕುತ್ತಾರೆ. ಇದರಿಂದ ರಾಸಾಯನಿಕ ಕೋಳಿ ಗೊಬ್ಬರ ಕೂಡ ತಯಾರಿಕೆ ಮಾಡಿ ಉಪಯೋಗಿಸುತ್ತಾರೆ. ಆಗ ತೋಟಗಳಿಗೆ ಹೊರಗಡೆಯಿಂದ ಗೊಬ್ಬರ ತರುವ ಅಗತ್ಯವಿಲ್ಲ. ಎಂಕ್ಲೆನೆಟ್ಟು ಮಲ್ಲ ಲಾಭ ಅಂತಲ್ಲ ಇಜ್ಜಿ ಅಂಡೊಂಜಿ ಆತ್ಮಸಂತೃಪ್ತಿ ಉಂಡು ಅವನೊಟ್ಟಿಗೂ ಎಂಕ್ಲ ಜೀವನ ನಿರ್ವಹಣೆಗೆ ಟರ್ನ್ ಓವರ್ ಅಂತ ಪನ್ಪತ್ತನಮ್ಮ ಅವು ಆ ಒಂದುಂಡು ಬೊಕ್ಕ ಎಡ್ಡೆ ರೀತಿದ ಒವೇ ರೀತಿಯ ಕಲಬೆರ ಕೆಜ್ಜನ್ನ ಉತ್ಕೃಷ್ಟವಾಯಿನ ಕೋಳಿ ಗೊಬ್ಬರ ಸಿಕ್ಕೋದುಂಡು. ಇಂಕ್ಲೆಗೆ 2020-21 ಆರ್ಥಿಕ ವರ್ಷಡ್ ಉದ್ಯೋಗ ಖಾತ್ರಿ ಯೋಜನೆ ಕೋಳಿ ಶೆಡ್ ಮಂಜೂರಾತಂಡು ಸುಮಾರು 50,000 ಒಟ್ಟು ಘಟಕ ವೆಚ್ಚ ಆಂಡದು ಅವೇ ಉದ್ಯೋಗ ಖಾತ್ರಿ ಯೋಜನೆ ಪ್ರೇರಣೆ ಕೊರೋಣ ಎಂಕ್ಲಿಗೆ. ನೋಡಿದ್ರಲ್ವಾ ವೀಕ್ಷಕರೇ, ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಬೈರಕಟ್ಟೆ ರಮೇಶ್ ಇಂದು ತಮ್ಮ ಆದಾಯವನ್ನು ಹೇಗೆ ನಿಭಾಯಿಸುತ್ತಾರೆಂದು. ಈ ಉದ್ಯಮದಲ್ಲಿ ಅವರು ಇನ್ನಷ್ಟು ಯಶಸ್ಸು ಗಳಿಸಲಿ ಎಂಬ ಆಶಯ ನಮ್ಮ